ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಗ್ಲ್ಯಾಂಡುಲರ್ ಎಪಿಥೆಲಿಯಲ್ ಟಿಶ್ಯೂಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಹಾಗೆಯೇ ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂಸ್ ಮತ್ತು ಜನರಲ್ ಫಂಕ್ಷನ್ಸ್ ಆಫ್ ದ ಎಪಿಥೆಲಿಯಲ್ ಟಿಶ್ಯೂಸನ್ನು ನಾವು ಸ್ಟಡಿ ಮಾಡಿದ್ವಿ. ದೆನ್ ಲೇಟರ್ ವಿ ಸ್ಟಡಿಡ್ ದ ಕನೆಕ್ಟಿವ್ ಟಿಶ್ಯೂಸ್. ಕನೆಕ್ಟಿವ್ ಟಿಶ್ಯೂಸಲ್ಲಿ 3 ಟೈಪ್ಸ್ ಟಿಶ್ಯೂಸ್ ಇದೆ ಅಂತ ಹೇಳಿ ತಿಳ್ಕೊಂಡ್ವಿ. ದೇ ಆರ್ ದ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳಿ ಸ್ಟಡಿ ಮಾಡಿದ್ವಿ. ಸೊ ಈ 3 ಟೈಪ್ಸಲ್ಲಿ ಫಸ್ಟ್ ಟೈಪ್ ದಟ್ ಈಸ್ ದ ಲೂಸ್ ಕನೆಕ್ಟಿವ್ ಟಿಶ್ಯೂಸ್ನ ಬಗ್ಗೆ ಸ್ವಲ್ಪ ಡೀಟೇಲ್ ಸ್ಟಡಿ ಮಾಡಿದ್ವಿ. ಲೂಸ್ ಕನೆಕ್ಟಿವ್ ಟಿಶ್ಯೂಸಲ್ಲಿ ನಾವು ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂನ ಸ್ಟಡಿ ಮಾಡಿದ್ವಿ. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ the adipose tissue. So the adipose tissues are also the loose connective tissue. So adipose tissue ಕೂಡ loose connective tissueಗೆ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಇಲ್ಲಿ ನಾವೇನು ನೋಡ್ತೀವಿ, ಏರಿಯೋಲಾರ್ ಟಿಶ್ಯೂಸಲ್ಲಿ ಏನೇನು ಡಿಸ್ಟ್ರಿಬ್ಯೂಟ್ ಆಗಿತ್ತು ಮ್ಯಾಟ್ರಿಕ್ಸಲ್ಲಿ, ಲೈಕ್ ದಟ್ ಮೇನ್ಲಿ ಫೈಬ್ರೋಬ್ಲಾಸ್ಟ್ ಇತ್ತು, ದೆನ್ ಮ್ಯಾಕ್ರೋಫೇಜಸ್, ಅಡಿಪೋಸೈಟ್ಸ್, then mast cells, plasma cells ittu. Hage along with these 5 cells, the fibers also we studied in that areolar tissue. Yellow fibers, white fibers and reticular fibers we studied. ಅದೇ ರೀತಿ ಇಲ್ಲೂ ಕೂಡ ಅಡಿಪೋಸೈಟ್ಸ್ ಇರುತ್ತೆ, ಹಾಗೆಯೇ ಫೈಬ್ರೋಬ್ಲಾಸ್ಟ್, ಮ್ಯಾಕ್ರೋಫೇಜಸ್, ಮ್ಯಾಸ್ಟ್ ಸೆಲ್ಸ್, ಯೆಲ್ಲೋ ಫೈಬರ್ಸ್, ವೈಟ್ ಫೈಬರ್ಸ್ ಆ್ಯಂಡ್ ರೆಟಿಕ್ಯುಲರ್ ಫೈಬರ್ಸ್ ಆಲ್ಸೋ ದೇರ್. ಬಟ್ this is dominated by fat cells. ಅಂದರೆ ಅಡಿಪೋಸೈಟ್ಸಿಂದ ಡಾಮಿನೇಟ್ ಆಗಿರುತ್ತೆ. ಮ್ಯಾಟ್ರಿಕ್ಸಲ್ಲಿ ಅಡಿಪೋಸೈಟ್ಸು ಡಾಮಿನೆಂಟ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನು ಅಡಿಪೋಸ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ದ ಕಾಂಪೋನೆಂಟ್ಸ್ ಆರ್ ಲೂಸ್ಲಿ ಡಿಸ್ಟ್ರಿಬ್ಯೂಟೆಡ್, ಆರ್ ಲೂಸ್ಲಿ ಅರೇಂಜ್ಡ್ ಇನ್ ದ ಮ್ಯಾಟ್ರಿಕ್ಸಲ್ಲಿ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಫ್ಯಾಟ್ ಸೆಲ್ ಆರ್ ದ ಅಡಿಪೋಸೈಟ್ಸ್. ಫ್ಯಾಟ್ ಸೆಲ್ಲನ್ನು ಏನಂತ ಕರೆಯೋದು? ಅಡಿಪೋಸೈಟ್ಸ್. ಅಡಿಪೋಸ್ ಮೀನ್ಸ್ ಫ್ಯಾಟ್, ಸೈಟ್ ಅಂತ ಅಂದರೆ ಸೆಲ್ ಅಂತ ಹೇಳಿ. ಸೊ ಅಡಿಪೋಸೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಫ್ಯಾಟ್ ಸೆಲ್ಸ್. ದೇ ಪೋಸಸ್ ಈದರ್ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್, ಸೆಲ್ ಒಳಗೆ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇರ್ಬೋದು, ಅಥವಾ ನಂಬರ್ ಆಫ್ ಸ್ಮಾಲ್ ಫ್ಯಾಟ್ ಡ್ರಾಪ್ಲೆಟ್ ಇನ್ ದ ಸೆಂಟರ್. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎಡಿಪೋಸೈಟಲ್ಲಿ ಸೆಲ್ ಒಳಭಾಗದಲ್ಲಿ ಸೊ ಲಾರ್ಜ್ ಲಿಪಿಡ್ ಡ್ರಾಪ್ಲೆಟ್ ಇರೋದ್ರಿಂದಾಗಿ ನ್ಯೂಕ್ಲಿಯಸ್ ಪೆರಿಫೆರಿ ಕಡೆಗೆ ಪುಷ್ ಆಗಿದೆ. ಸೊ ಈ ರೀತಿಯಾಗಿ ಲಾರ್ಜ್ ಲಿಪಿಡ್ ಡ್ರಾಪ್ಲೆಟ್ ಇರಬಹುದು, ಅಥವಾ ಮೆನಿ ನಂಬರ್ ಆಫ್ ಫ್ಯಾಟ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ದ ಸ್ಮಾಲ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ದ ಸೆಂಟರ್. ಹೀಗೆ ಫ್ಯಾಟಲ್ಲಿ ಡೆಪಾಸಿಟ್ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಆಸ್ ಐ ಟೋಲ್ಡ್, ಮ್ಯಾಟ್ರಿಕ್ಸಲ್ಲಿ ಅಡಿಪೋಸೈಟ್ಸ್ ಡಾಮಿನೆಂಟ್ ಆಗಿರುತ್ತೆ. That adipocytes possess the fat droplets, and also so matrix ಅಲ್ಲಿ fibroblasts ಇರುತ್ತೆ, macrophages ಇರುತ್ತೆ, mast cells, yellow fibers, white fibers and reticular fibers also present. The excess nutrients in the body that are not immediately used. ಬಾಡಿಯಲ್ಲಿ ಇರುವಂಥ ಎಕ್ಸಸ್ ನ್ಯೂಟ್ರಿಯೆಂಟ್ಸು ಇಮಿಡಿಯೇಟ್ ಆಗಿ ಯೂಸ್ ಆಗೋದಿಲ್ಲ, ಬಟ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಫ್ಯಾಟ್ and stored in the tissue. ಸೊ ಎಕ್ಸಸ್ ನ್ಯೂಟ್ರಿಯೆಂಟ್ಸ್ ಇಮಿಡಿಯೇಟ್ ಆಗಿ ಯೂಸ್ ಆಗದೆ ಇರೋದ್ರಿಂದಾಗಿ ಅದು ಫ್ಯಾಟ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಹಾಗೆ ಇದು ಟಿಶ್ಯೂಸಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗಿ ಇರುತ್ತೆ. ಸೊ ವೆನ್ ಎವರ್ ಇಟ್ ಈಸ್ ಎಸೆನ್ಷಿಯಲ್ ಡ್ಯೂರಿಂಗ್ ದಟ್ ಟೈಮ್ ದಿಸ್ ಫ್ಯಾಟ್ ವಿಲ್ ಬಿ ಯೂಸ್ಡ್ ಬೈ ಅವರ್ ಬಾಡಿ. ಸೊ ದೆನ್ ಲೊಕೇಶನ್, ಎಲ್ಲೆಲ್ಲಿ ಈ ಅಡಿಪೋಸ್ ಟಿಶ್ಯೂ ಕಂಡು ಬರುತ್ತೆ? ಸೊ ಇನ್ ಮ್ಯಾಮಲ್ಸಲ್ಲಿ ಬಿನೀತ್ ದ ಸ್ಕಿನ್ನಿನ ಕೆಳಭಾಗದಲ್ಲಿ ಕಂಡು ಬರುತ್ತೆ. ಎಲ್ಲೆಲ್ಲಿ ಸ್ಕಿನ್ನಿನ ಕೆಳಭಾಗದಲ್ಲಿ ಯಾವ್ಯಾವ ಪಾರ್ಟಲ್ಲಿ ಕಂಡು ಬರುತ್ತೆ? ಅಂಡರ್ ದ ಸ್ಕಿನ್ ಇನ್ ದ ಅಬ್ಡಾಮನಿನ ಸ್ಕಿನ್ನಿನ ಕೆಳಭಾಗದಲ್ಲಿ, ಬೊಟಾಕ್ಸಿನ ಕೆಳಭಾಗದಲ್ಲಿ, ಹಾಗೆ ಟೈಟ್ಸ್ ಬ್ರೆಸ್ಟ್ ಇನ್ ಹ್ಯೂಮನ್ಸ್. ಸೊ ಈ ಎಲ್ಲ parts in under the skin, the adipose tissue we observed. So mammals are beneath the skin and they are mostly concentrated under the skin in the abdomen, buttocks and tights and breasts in the human beings. So ಏನೇನು ಫಂಕ್ಷನ್ adipose tissue perform ಮಾಡುತ್ತೆ? Let us study.
The adipose tissue primarily helps as a food reserve. ಸೊ ನಾವು ಹೇಳಿದ್ವಿ ನ್ಯೂಟ್ರಿಯೆಂಟ್ಸ್ ಎಕ್ಸಸ್ ಇದ್ದಾಗ ಅದು ಇಮಿಡಿಯೇಟ್ಲಿ ಬಾಡಿ ಯೂಸ್ ಮಾಡ್ಕೊಳ್ಳೋದಿಲ್ಲ, ಅದು ಏನಾಗುತ್ತೆ ಫ್ಯಾಟ್ ಆಗಿ ಟಿಶ್ಯೂಸಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಅದು ಫುಡ್ ರಿಸರ್ವ್ ಆಗಿರುತ್ತೆ ಆ್ಯಂಡ್ ಎನೇಬಲ್ಸ್ ದ ಎನಿಮಲ್ ಟು ಸಸ್ಟೈನ್ ದ ಬಾಡಿ ಡ್ಯೂರಿಂಗ್ ಸ್ಟಾರ್ವೇಷನ್. ಈ ರೀತಿಯಾಗಿ ಫ್ಯಾಟ್ ಆಗಿ ಸ್ಟೋರ್ ಆಗಿರುವಂಥದ್ದು ಫುಡ್ ರಿಸರ್ವ್ ಏನಾಗುತ್ತೆ ಸ್ಟಾರ್ವೇಷನ್ ಕಂಡೀಷನ್ಗಳಲ್ಲಿ ಅನಿಮಲ್ ಬಾಡಿ ಅದನ್ನು ಯೂಸ್ ಮಾಡಿಕೊಂಡು ಸ್ಟಾರ್ವೇಷನ್ ಕಂಡೀಷನಲ್ಲಿ ಅನಿಮಲ್ ಬಾಡಿ ಸಸ್ಟೈನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೆನ್ ಅಡಿಪೋಸ್ ಟಿಶ್ಯೂ ಆ್ಯಕ್ಟ್ಸ್ ಆಸ್ ಅ ಶಾಕ್ ಅಬ್ಸಾರ್ಬರ್. ಇದು ಫುಡ್ ರಿಸರ್ವ್ ಆಗಿ ಫಂಕ್ಷನ್ ಮಾಡೋದಷ್ಟೇ ಅಲ್ಲದೆ ಶಾಕ್ ಅಬ್ಸಾರ್ಬರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಎಲ್ಲೆಲ್ಲಿ ಇರುತ್ತೆ ಇದು? ಪ್ರೆಸೆಂಟ್ ಅರೌಂಡ್ ದ ಸೆನ್ಸಿಟಿವ್ ಆರ್ಗನ್ಸ್, ಇಂಪಾರ್ಟೆಂಟ್ ಸೆನ್ಸಿಟಿವ್ ಆರ್ಗನ್ಸ್ ಸಚ್ ಆಸ್ ಹಾರ್ಟಿನ ಸುತ್ತ, ಕಿಡ್ನೀಸಿನ ಸುತ್ತ ಆ್ಯಂಡ್ ಅರೌಂಡ್ ಐ ಬಾಲ್ಸ್ ಆಲ್ಸೋ. ಸೊ ಈ ಎಲ್ಲ ಸೆನ್ಸಿಟಿವ್ ಪಾರ್ಟ್ಸಿನ ಮೀನ್ಸ್ ದ ಆರ್ಗನ್ಸಿನ ಸುತ್ತ ಇದ್ದು ಅರೌಂಡ್ ದೀಸ್ ಆರ್ಗನ್ಸ್ ದೀಸ್ ಫ್ಯಾಟ್ ಈಸ್ ಆರ್ ಅಡಿಪೋಸ್ ಟಿಶ್ಯೂ ಈಸ್ ಪ್ರೆಸೆಂಟ್ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಅ ಶಾಕ್ ಅಬ್ಸಾರ್ಬರ್. ಹೀಗೆ ಈ ಸೆನ್ಸಿಟಿವ್ ಆರ್ಗನ್ಗಳನ್ನು ಮೇನ್ ಆಗಿ ಮೆಕ್ಯಾನಿಕಲ್ ಸ್ಟ್ರೆಸ್ಸಸ್ಸಿಂದ ಪ್ರಿವೆಂಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಅಡಿಪೋಸ್ ಟಿಶ್ಯೂ ಆಲ್ಸೋ ಗಿವ್ಸ್ ಶೇಪನ್ನು ಕೊಡೋದಲ್ದೇ, ಬಾಡಿಗೆ ಶೇಪನ್ನು ಕೊಡೋದಲ್ದೇ ಬಾಡಿಯಿಂದ ಹೀಟ್ ಲಾಸ್ ಆಗದಿರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ದ ಅಡಿಪೋಸ್ ಟಿಶ್ಯೂ. ಸೊ ಅಡಿಪೋಸ್ ಟಿಶ್ಯೂ ಏನೇನು ಫಂಕ್ಷನ್ ಮಾಡುತ್ತೆ? ಸೊ ದೇ ಪ್ರೈಮರ್ಲಿ acts as food reserve and it helps the animals to sustain during starvation condition. And it present around the organs, sensitive organs such as heart, kidneys and eyeballs. There they mainly acts as a shock absorber and it gives shapes to the body and also prevent heat loss from the body. So these are about the adipose tissues. Then another type of connective tissue that is dense connective tissue. ನಾವು ಈಗಾಗಲೇ ಲೂಸ್ ಕನೆಕ್ಟಿವ್ ಟಿಶ್ಯೂಸಲ್ಲಿ ಅಡಿಪೋಸ್ ಟಿಶ್ಯೂಸ್ ಮತ್ತು ಏರಿಯಲ್ ಟಿಶ್ಯೂಸನ್ನು ಎಕ್ಸಾಂಪಲ್ಸ್ ಆಗಿ ಸ್ಟಡಿ ಮಾಡಿದ್ವಿ. ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸೆಕೆಂಡ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ದಟ್ ಈಸ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಸೊ ಲೂಸ್ ಕನೆಕ್ಟಿವ್ ಟಿಶ್ಯೂ ಆಸ್ ದ ನೇಮ್ ಟೆಲ್ಸ್ ದ cells and the fibers are loosely arranged in the matrix. But here ನೇಮೇ ಹೇಳ್ತಾ ಇದೆ ಇಲ್ಲೂ ಕೂಡ ದೇ ಆರ್ ಅರೇಂಜ್ಡ್ ಡೆನ್ಸ್ಲಿ. ಅಂದರೆ ಮ್ಯಾಟ್ರಿಕ್ಸಲ್ಲಿ ಫೈಬ್ರೋಬ್ಲಾಸ್ಟ್ ಮತ್ತು ಕೊಲಾಜಿನ್. ಸೊ ಕೊಲಾಜಿನ್ ಫೈಬರ್ಸ್ ಆರ್ ದ ಮೇನ್ ಎಲಿಮೆಂಟ್ ಇನ್ ದ ಮ್ಯಾಟ್ರಿಕ್ಸಲ್ಲಿ ಕೊಲಾಜಿನ್ ಫೈಬರ್ಸು ಮೇನ್ ಎಲಿಮೆಂಟ್ ಆಗಿರುತ್ತೆ. ಸೊ the fibroblasts found arranged in the rows between these collagen fibers. ಸೊ ಇಲ್ಲಿ ಕೊಲಾಜನ್ ಫೈಬರ್ಸ್ ಮತ್ತು ಫೈಬ್ರೋಬ್ಲಾಸ್ಟ್ ರೋಸ್ ಅಲ್ಲಿ ಡೆನ್ಸ್ ಆಗಿ ಒತ್ತೊತ್ತಾಗಿ ಅರೇಂಜ್ ಆಗಿರುತ್ತೆ. ಸೊ ಅಲ್ಲಿ ಲೂಸ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಸೆಲ್ಸ್ ಮತ್ತು ಫೈಬರ್ಸು ಲೂಸ್ಲಿ ಅರೇಂಜ್ ಆಗಿತ್ತು ಮ್ಯಾಟ್ರಿಕ್ಸ್ ಅಲ್ಲಿ. ಬಟ್ ಇಲ್ಲಿ ಡೆನ್ಸ್ ಆಗಿ ಟೈಟ್ಲಿ ಪ್ಯಾಕ್ಡ್ ಆಗಿರುತ್ತೆ. ಸೊ based on the orientation of fibers, the dense connective tissues are two types. So fibers in orientation basis ಮೇಲೆ dense connective tissues ನ two types ಆಗಿ categorize ಮಾಡಲಾಗಿದೆ. First one is the dense regular connective tissue. Second one is the dense irregular connective tissue. So first diagram what you are observing here, it is the diagram of dense regular connective tissue. So in this tissue, so strong connection between the different tissues. So ಇಲ್ಲಿ collagen fibers ರೋಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಆ ರೋಸ್ಗಳ ಮಧ್ಯದಲ್ಲಿ ಮೆನಿ ಪ್ಯಾರಲಲ್ ಬಂಡಲ್ಸ್ ಆಫ್ ಫೈಬರ್ಸ್ ಆರ್ ದೇರ್. ನೋಡಿ, so the fibers are arranged in parallel bundles. In between these parallel bundles the fibroblasts are arranged ಆಗಿರುತ್ತೆ. ಸೊ ಹೀಗೆ ಡೆಫಿನೆಟ್ ರೋ ಅಲ್ಲಿ ಏನಾಗಿರುತ್ತೆ, ಫೈಬರ್ಸು ಮತ್ತು ಸೆಲ್ಸು ಅರೇಂಜ್ ಆಗಿರುತ್ತೆ. ಫೈಬರ್ಸ್ ಅಂದರೆ ಯಾವುದು? ದಟ್ ಈಸ್ ಕೊಲಾಜನ್ ಫೈಬರ್. ಸೆಲ್ ಅಂತ ಅಂದರೆ ಫೈಬ್ರೋಬ್ಲಾಸ್ಟ್
ಹೀಗೆ ಪ್ಯಾರಲಲ್ ಬಂಡಲ್ಸಲ್ಲಿ ಡೆಫಿನೆಟ್ ರೋ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಇದು ನಾವು ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಫಾರ್ ದೀಸ್ ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಆರ್ ದ ಟೆಂಡನ್ಸ್ ಆ್ಯಂಡ್ ದೆನ್ ಲಿಗಮೆಂಟ್ಸ್. ಸೊ ಟೆಂಡನ್ಸ್ ಅಂದರೆ ಏನು? ದೀಸ್ ಟೆಂಡನ್ಸ್ are the connective tissues, dense regular connective tissues which attach skeletal muscles to bones. So tendons and the ligaments are the example for the dense regular connective tissues. Tendons andre these are the connective dense regular connective tissues. They attach skeletal muscles to the bones. Skeletal muscles na bones ಗೆ ಅಟ್ಯಾಚ್ ಮಾಡುತ್ತೆ. ಈ ಕನೆಕ್ಟಿವ್ ಟಿಶ್ಯೂನ ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂನ ಟೆಂಡನ್ಸ್ ಅಂತ ಹೇಳಿ ಕರಿತೀವಿ. ಲಿಗಮೆಂಟ್ಸ್ ಅಂದರೆ ದೀಸ್ ಕನೆಕ್ಟಿವ್ ಟಿಶ್ಯೂಸ್ ವಿಚ್ ಕನೆಕ್ಟ್ ಒನ್ ಬೋನ್ ಟು ಅನದರ್ ಬೋನ್. ಒನ್ ಬೋನನ್ನು ಇನ್ನೊಂದು ಬೋನಿಗೆ ಕನೆಕ್ಟ್ ಮಾಡುತ್ತೆ. ಸೊ ಈ ಕನೆಕ್ಟಿವ್ ಟಿಶ್ಯೂನ ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂನ ಲಿಗಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂಸಲ್ಲಿ ಏನಾಗಿರುತ್ತೆ? ಫೈಬರ್ಸ್ ಆ್ಯಂಡ್ ದೆನ್ ಫೈಬ್ರೋಬ್ಲಾಸ್ಟ್ ಆರ್ present in rows between the collagen fibers present in rows. In between that many parallel bundles of fibers are there. So in between these parallel bundles of these collagen fibers the fibroblasts are present. So two examples are given here, that they are the tendons and then ligaments. Tendons andre these connect skeletal muscles to the bones and the ligaments connects one bone to the another bone. So these are the two examples. Then dense irregular connective tissue. ನಾವಿಲ್ಲಿ ಏನು ಹೇಳಿದ್ವಿ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ? ಸೊ ಪ್ಯಾರಲಲ್ ಬಂಡಲ್ಸ್ ಆಫ್ ಕೊಲಾಜನ್ ಫೈಬರ್ಸ್, ಇನ್ ಬಿಟ್ವೀನ್ ದಟ್ collagen fibers, parallel bundles of collagen fibers, the fibroblasts are arranged. ಇಲ್ಲಿ ಏನಾಗಿರುತ್ತೆ? ಫೈಬ್ರೋಬ್ಲಾಸ್ಟ್ ದಿಸ್ ಟಿಶ್ಯೂ, ಇಲ್ಲೂ ಕೂಡ ಫೈಬ್ರೋಬ್ಲಾಸ್ಟ್ ಇರುತ್ತೆ, ಹಾಗೆ ಮೆನಿ ಫೈಬರ್ಸ್ ಆರ್ ದೇರ್. ಫೈಬರ್ಸ್ ಅಂದರೆ ಯೂಶುವಲಿ ದ ಕೊಲಾಜನ್ ಫೈಬರ್ಸ್ ಆಸ್ ಇನ್ ದ ಕೇಸ್ ಆಫ್ ದ ರೆಗ್ಯುಲರ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಸೊ ಹಿಯರ್ ದ ಫೈಬರ್ಸ್ ಆರ್ ನಾಟ್ ಅರೇಂಜ್ಡ್ ಇನ್ ಪ್ಯಾರಲಲ್ ಬಂಡಲ್ಸ್. ಇಲ್ಲಿ ನೋಡಿ, ಹೀಗೆ ಪ್ಯಾರಲಲ್ ಬಂಡಲ್ಸ್ ಅಲ್ಲಿ ಫೈಬರ್ಸ್ ಇಲ್ಲಿ ಅರೇಂಜ್ ಆಗಿರೋದನ್ನ ನೋಡ್ತಿದೀವಿ. ಬಟ್ ಇಲ್ಲಿ ಪ್ಯಾರಲಲ್ ಬಂಡಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ಅಂಡ್ ದೇ ಆರ್ ಓರಿಯೆಂಟೆಡ್ ಡಿಫ್ರೆನ್ಷಿಯಲಿ ಅದು ಓರಿಯೆಂಟ್ ಆಗಿದೆ. ಅಂಡ್ ದಿಸ್ ಟಿಶ್ಯೂ ಪ್ರೆಸೆಂಟ್ ಇನ್ ದ ಸ್ಕಿನ್ ಅಲ್ಲಿ ಈ ಟಿಶ್ಯೂ ಕಂಡು ಬರುತ್ತೆ. ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಎಲ್ಲಿ ಕಂಡು ಬರುತ್ತೆ? ಪ್ರೆಸೆಂಟ್ ಇನ್ ದ ಸ್ಕಿನ್. ಅಂಡ್ ದಿಸ್ ಟಿಶ್ಯೂ ಪ್ರೊಡ್ಯೂಸಸ್ ಟಫ್ ಕವರಿಂಗ್ಸ್ ಅರೌಂಡ್ ದ ಆರ್ಗನ್ಸ್. ಆರ್ಗನ್ಸಿನ ಸುತ್ತ ಟಫ್ ಕವರಿಂಗನ್ನು ಏನು ಮಾಡ್ತಾ ಇದೆ? ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಯಾವ್ಯಾವ ಆರ್ಗನ್ನಿನ ಸುತ್ತ ಇದೆ ಇದು? ಕಿಡ್ನೀಸ್, ಅರೌಂಡ್ ಕಿಡ್ನೀಸ್ ಆ್ಯಂಡ್ ಅರೌಂಡ್ adrenal glands. So these are about the dense irregular connective tissues. Main difference ಏನು? ಸೊ ಇಲ್ಲೂ ಕೂಡ ಸಿಮಿಲಾರಿಟಿ ಅಂದರೆ ಇಲ್ಲೂ ಕೂಡ ಫೈಬ್ರೋಬ್ಲಾಸ್ಟ್ ಇದೆ. ಹಿಯರ್ ಆಲ್ಸೋ ದ ಫೈಬ್ರೋಬ್ಲಾಸ್ಟ್ಸ್ ಆರ್ ಪ್ರೆಸೆಂಟ್. ಇಲ್ಲೂ ಕೂಡ ಕೊಲಾಜನ್ ಫೈಬರ್ಸ್ ಅನ್ನು ನೋಡ್ತೀವಿ. ಹಿಯರ್ ಆಲ್ಸೋ ವಿ ಅಬ್ಸರ್ವ್ ದ ಕೊಲಾಜನ್ ಫೈಬರ್ಸ್. But in the case of dense regular connective tissue, collagen fibers present in rows between many parallel bundles of the fibers. ಅದು parallel bundles ಅಲ್ಲಿ ಅರೇಂಜ್ ಆಗಿರುತ್ತೆ ಫೈಬರ್ಸ್. ಆ ಪ್ಯಾರಲಲ್ ಬಂಡಲ್ಸಿನ ಮತ್ತೆ ಫೈಬ್ರೋಬ್ಲಾಸ್ಟ್ ಅರೇಂಜ್ ಆಗಿರುತ್ತೆ. ಬಟ್ ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಕೊಲಾಜನ್ ಫೈಬರ್ಸು ಪ್ಯಾರಲಲ್ ಬಂಡಲ್ಸ್ ಅಲ್ಲಿ ಅರೇಂಜ್ ಆಗಿರಲ್ಲ, ಅದು ಡಿಫ್ರೆನ್ಷಿಯಲಿ ಓರಿಯೆಂಟ್ ಆಗಿರುತ್ತೆ. ಸೊ ಫೈಬ್ರೋಬ್ಲಾಸ್ಟ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇದು ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಸ್ಕಿನ್ ಅಲ್ಲಿ ಕಂಡು ಬರುತ್ತೆ. ಹಾಗೆ ಇದು ಕಿಡ್ನೀಸಿನ ಸುತ್ತ, ಅಡ್ರೆನಲ್ ಗ್ಲ್ಯಾಂಡ್ಸಿನ ಸುತ್ತ ಟಫ್ ಕವರಿಂಗ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದೀಸ್ ಆರ್ ಅಬೌಟ್ ದ ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಅಂಡ್ ಡೆನ್ಸ್ irregular connective tissue. So this is about the second type, that is dense connective tissues. Then next is the specialized connective tissues. So loose connective tissues ಅಲ್ಲಿ ನಾವು ಏರಿಯೋಲಾರ್ ಟಿಶ್ಯೂ, ಅಡಿಪೋಸ್ ಟಿಶ್ಯೂಸ್ನ ಸ್ಟಡಿ ಮಾಡಿದ್ವಿ.
ಹಾಗೆ ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸಲ್ಲಿ 2 ಟೈಪ್ಸ್, ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಹಾಗೆ ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂನ ಸ್ಟಡಿ ಮಾಡಿದ್ವಿ. Now we are going to study the third type of connective tissue, that is the specialized connective tissues. There are 3 types, various types in the specialized connective tissues. Among them, the cartilage connective tissue, bone tissue, and then the blood connective tissue. ಈ 3 types ಅನ್ನು ನಾವು one by one ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ನೋಡಿ, ಕಾರ್ಟಿಲೇಜ್, bones and the blood connective tissues are the specialized connective tissues. So cartilage tissue characters ಅನ್ನು ನೋಡ್ತಾ ಹೋಗೋಣ. cartilage tissues ಅಲ್ಲಿ the characters are as follows. Cartilage is a flexible but a strong supportive connective tissue. cartilage ಏನಾಗಿರುತ್ತೆ, ಫ್ಲೆಕ್ಸಿಬಲ್ ಟಿಶ್ಯೂ, ಇದು ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ಇದು ಸಪೋರ್ಟ್ ಕೂಡ ಕೊಡುತ್ತೆ. ಸೊ ಹಾಗಾಗಿ ಇದನ್ನ ಫ್ಲೆಕ್ಸಿಬಲ್, ಸ್ಟ್ರಾಂಗ್, ಸಪೋರ್ಟಿವ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಹೇಳ್ತೀವಿ. ಆ್ಯಂಡ್ ದಿಸ್ ಈಸ್ ಎ ವ್ಯಾಸ್ಕ್ಯುಲಾರ್. ಇಲ್ಲಿ ಬ್ಲಡ್ ವೆಸಲ್ಸು ಇರೋದಿಲ್ಲ, ಎ ವ್ಯಾಸ್ಕ್ಯುಲಾರ್. ಆ್ಯಂಡ್ ಸೊ ಬ್ಲಡ್ ವೆಸಲ್ಸ್ ಆರ್ absent, hence it is called as avascular. Then intercellular material of cartilage is solid. ಕಾರ್ಟಿಲೇಜ್ ಅಲ್ಲಿ ಇಂಟರ್ಸೆಲ್ಯುಲರ್ ಮೆಟೀರಿಯಲ್ ಏನಿರುತ್ತೆ, ಸೆಲ್ ಇನ್ ಬಿಟ್ವೀನ್ ದ ಸೆಲ್, 2 ಸೆಲ್ಗಳ ಮಧ್ಯೆ ಇರುವಂತಹ ಮೆಟೀರಿಯಲನ್ನು ಇಂಟರ್ಸೆಲ್ಯುಲರ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ. ಕಾರ್ಟಿಲೇಜ್ ಟಿಶ್ಯೂಸಲ್ಲಿ ಕಂಡು ಬರುವಂತಹ ಸೆಲ್ಗಳ ಮಧ್ಯೆ ಇರುವಂತಹ ಮೆಟೀರಿಯಲ್ಲು ಸಾಲಿಡ್ ಆಗಿರುತ್ತೆ ಆ್ಯಂಡ್ ಪ್ಲೈಯಬಲ್ ಆಗಿರುತ್ತೆ. ಪ್ಲೈಯಬಲ್ ಈಸ್ ನಥಿಂಗ್ ಬಟ್ ದ ಫ್ಲೆಕ್ಸಿಬಲ್. ಆ್ಯಂಡ್ ದಿಸ್ ರೆಸಿಸ್ಟ್ ದ ಕಂಪ್ರೆಷನ್. ಫ್ಲೆಕ್ಸಿಬಿಲಿಟಿ ಇರೋದ್ರಿಂದಾಗಿ ಕಂಪ್ರೆಷನ್ನ ರೆಸಿಸ್ಟ್ ಮಾಡುತ್ತೆ. ಸೊ ಹೇಗಿರುತ್ತೆ ಇಂಟರ್ಸೆಲ್ಯುಲರ್ ಮೆಟೀರಿಯಲ್? ಇಂಟರ್ಸೆಲ್ಯುಲರ್ ಮೆಟೀರಿಯಲ್ ಆಫ್ ದ ಕಾರ್ಟಿಲೇಜ್ ಈಸ್ ಸಾಲಿಡ್, ಪ್ಲೈಯಬಲ್, ಸೊ ದಟ್ ರೆಸಿಸ್ಟ್ ದ ಕಂಪ್ರೆಷನ್. ಸೊ ಸೆಲ್ಸ್ ಹೇಗಿರುತ್ತೆ? ಸೆಲ್ಸ್ ಆಫ್ ದ ಕಾರ್ಟಿಲೇಜ್ ಟಿಶ್ಯೂ ಕಾಲ್ಡ್ ಆಸ್ ಕಾಂಡ್ರೋಸೈಟ್ಸ್. ಸೆಲ್ಸನ್ನು, ಕಾರ್ಟಿಲೇಜ್ ಟಿಶ್ಯೂಸಲ್ಲಿ ಕಂಡು ಬರುವಂಥ ಸೆಲ್ಸನ್ನು ಕಾಂಡ್ರೋಸೈಟ್ ಅಂತ ಹೇಳಿ ಕರಿತೀವಿ. ದೇ ಆರ್ ಎನ್ಕ್ಲೋಸ್ಡ್ ಇನ್ ಸ್ಮಾಲ್ ಕ್ಯಾವಿಟೀಸ್. ಈ ಕಾಂಡ್ರೋಸೈಟ್ಗಳು ಸ್ಮಾಲ್ ಕ್ಯಾವಿಟಿಯ ಒಳಗೆ ಎನ್ಕ್ಲೋಸ್ ಆಗಿರುತ್ತೆ. ಆ ಕ್ಯಾವಿಟಿನ ಲ್ಯಾಕ್ಯುನೆ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಕ್ಯಾವಿಟೀಸ್ ಆರ್ ಪ್ರೆಸೆಂಟ್ ವಿತ್ ಇನ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಒಳಗೆ ಇರುತ್ತೆ. ಈ ಮ್ಯಾಟ್ರಿಕ್ಸ್ ಯಾವುದರಿಂದ ಸೆಕ್ರೀಟ್ ಆಗುತ್ತೆ? chondrocyte ಇಂದ ಸೆಕ್ರೀಟ್ ಆಗುತ್ತೆ. The cells of this cartilage tissue called as chondrocytes, they are enclosed in small cavities and this present within the matrix secreted by the chondrocytes. Most of the cartilages in vertebrate ಹೆಚ್ಚಾಗಿ ಈ ಕಾರ್ಟಿಲೇಜ್ ವರ್ಟೆಬ್ರೇಟ್ ಎಂಬ್ರಿಯೋಸ್ ಅಲ್ಲಿ ಕಂಡು ಬರುತ್ತೆ. ಸೊ ಲೇಟರ್ this is replaced by the bones in adults. vertebrates ಅಲ್ಲಿ cartilage embryos ಅಲ್ಲಿ ಕಂಡು ಬರುತ್ತೆ. So when the embryos are forms the adults ಆದಾಗ, ಫಾರ್ಮೇಷನ್ ಆದಾಗ ಅದು ಬೋನ್ಸ್ ಇಂದ ರೀಪ್ಲೇಸ್ ಆಗುತ್ತೆ. So this is about the few characters of the cartilage tissues. So cartilage tissues ಅನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ? The location of the cartilage tissues. So cartilage tissues is present in tip of nose. nose ಇನ ಟಿಪ್ ಅಲ್ಲಿ ಕಂಡು ಬರುತ್ತೆ. outer ear joints ಅಲ್ಲಿ ಕಂಡು ಬರುತ್ತೆ. then between adjacent bones of vertebral column. vertebral column ಇನ adjacent bones ಇನ ಮಧ್ಯದಲ್ಲಿ, ಹಾಗೆ ಲಿಮ್ಸ್ಗಳ ಮಧ್ಯದಲ್ಲಿ, ಲಿಮ್ಸ್ಗಳಲ್ಲಿ ಕಂಡು ಬರುವ ಬೋನಿನ ಮಧ್ಯದಲ್ಲಿ, ಹ್ಯಾಂಡ್ಸ್ ಅಲ್ಲಿ ಕಂಡು ಬರುವಂತಹ ಬೋನ್ಸಿನ ಮಧ್ಯದಲ್ಲಿ ಕಂಡು ಬರುತ್ತೆ. ಸೊ ಇನ್ ಅಡಲ್ಟ್ಸ್ ದ ಕಾರ್ಟಿಲೇಜ್ ಈಸ್ ಪ್ರೆಸೆಂಟ್ ಇನ್ ದ ಟಿಪ್ ಆಫ್ ನೋಸ್, ಔಟರ್ ಇಯರ್ ಜಾಯಿಂಟ್ಸ್ and in between the adjacent bones of the vertebral column and then limbs and hands in adults. The types of cartilage now we are going to study. So ಈಗ ನಾವು ಕಾರ್ಟಿಲೇಜ್ ಟಿಶ್ಯೂಸಿನ ಕ್ಯಾರೆಕ್ಟರ್ಸ್ನ ಸ್ಟಡಿ ಮಾಡಿದ್ವಿ, ಫ್ಯೂ ಕ್ಯಾರೆಕ್ಟರ್ಸ್ನ ಹಾಗೆ ಲೊಕೇಶನ್ನ ನೋಡಿದ್ವಿ. ಸೊ ದೆನ್
ಯಾವ್ಯಾವ ಟೈಪ್ ಕಾರ್ಟಿಲೇಜ್ ಇದೆ ಅಂತ ಹೇಳಿ ನಾವೀಗ ತಿಳ್ಕೊಳ್ತಾ ಇದ್ದೀವಿ. ಬೇಸ್ಡ್ ಆನ್ ದ ಕಾಂಪೋಸಿಷನ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಯಾವ ಕ್ರೈಟೀರಿಯಾ ಮೇಲೆ ಈ 3 ಟೈಪ್ಸ್ ಆಗಿ ಡಿವೈಡ್ ಮಾಡಲಾಗಿದೆ, ಕ್ಲಾಸಿಫೈ ಮಾಡಲಾಗಿದೆ ಅಂತ ಅಂದರೆ ಬೇಸ್ಡ್ ಆನ್ ದ ಕಾಂಪೋಸಿಷನ್ ಆಫ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸಿನ ಕಾಂಪೋಸಿಷನ್ ಬೇಸಿಸ್ ಮೇಲೆ 3 ಟೈಪ್ಸ್ ಆಗಿ ಏನಾಗಿದೆ ಕಾರ್ಟಿಲೇಜ್ ಟಿಶ್ಯೂಸನ್ನು ಕ್ಲಾಸಿಫೈ ಮಾಡಲಾಗಿದೆ. ಫಸ್ಟ್ ಒನ್ ಈಸ್ ದ ಹೈಲಿನ್ ಕಾರ್ಟಿಲೇಜ್. First one is the hyaline cartilage, second one is the elastic cartilage, and third one is the fibrocartilage. These are the 3 types of cartilage tissues. In the next session, we are going to study these 3 types in brief. So, this is about the cartilage tissue.